ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ನಾವು ಚರ್ಚೆ ಮಾಡ್ತಾರೆ ಕರ್ನಾಟಕದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಹೊಂದಿದ್ದು. ಕಾಂಗ್ರೆಸ್ 14, ಬಿಜೆಪಿ 11, JDS 2, ಆಮ್ ಆದ್ಮಿ 1. ಸೊ ಬಹುತೇಕ ಭಾರತೀಯ ಜನತಾ ಪಕ್ಷದ ಏನು ಸ್ಟ್ಯಾಂಡು 11 ಸ್ಥಾನ ಅಂದರೆ ಬಹುತೇಕ ನಿಮ್ಮ ಪ್ರಕಾರ ಎಷ್ಟು ಸ್ಥಾನ ಅಂತ ನಿರೀಕ್ಷೆ ಮಾಡಿದೆ? ಯಾಕಂದ್ರೆ ಹಿಂದೆ 19 ಸ್ಥಾನ ಪಡೆದಿದ್ರಿ ಯಡಿಯೂರಪ್ಪ ನೇತೃತ್ವ ಸರ್ಕಾರ ಇದ್ದಾಗ, ನಿಮ್ಮ ಪಕ್ಷ ಆಡಳಿತದಲ್ಲಿದ್ದಾಗ. ಈಗ ಮೋದಿ ಅಲ್ಲೇ ಸೇರ್ಕೊಂಡಿದೆ, ಬೋನಸ್ ಆಗುತ್ತಾ ನಿಮ್ಗೆ? 11 ಇದೆ ಅಂದರೆ 8 ಸ್ಥಾನ ಕಳ್ಕೊಳ್ತಾ ಇದ್ರಿ ನೀವು 19ರಲ್ಲಿ. ಸರ್ ಇಲ್ಲ, ಆದರೆ ಲಾಸ್ಟ್ ಟೈಮು ನಮಗೆ 13 ಸೀಟ್ಸ್ ಕೊಟ್ಟಿದ್ರು ಇದೇ ಒಂದು ರಿಪೋರ್ಟ್ ಪ್ರಕಾರ. ಇವತ್ತು 11 ಕೊಟ್ಟಿದ್ದಾರೆ. ವೇರಿಯೇಷನ್ಸ್ ಇರ್ತದೆ. ಈಗ ಆಲ್ ಓವರ್ ಇಂಡಿಯಾ ತೆಗೆದುಕೊಂಡಂಥ ರಿಸಲ್ಟ್ಗಳಿದೆಯಲ್ಲ, ಅದರದ್ದು ಎಫೆಕ್ಟು ಇದ್ರ ಮೇಲೆ ನಮ್ಮ ರಾಜ್ಯದ ಮೇಲೂ ಪರಿಣಾಮ ಬಿದ್ದೇ ಬೀಳುತ್ತೆ. ಮತ್ತು ಮುಂದೆ ಬರ್ತಕ್ಕಂಥ ಬಡ್ಜೆಟ್ ಇದೆ. ನಾವೆಲ್ಲ ಭಾಳ ನಿರೀಕ್ಷೆ ಇಟ್ಕೊಂಡಿದ್ವಿ. ನಿನ್ನೆ ರೈಲ್ವೆ ಬಡ್ಜೆಟ್ ಆಯಿತು, ಏನೋ ತುಂಬ ಕರ್ನಾಟಕಕ್ಕೆ ಅಗಾಧವಾಗಿ ಮಲ್ಲಿಕಾರ್ಜುನ್ ಖರ್ಗೆಯರು ಕೊಡ್ತಾರೆ ಅನ್ನತಕ್ಕಂಥದ್ದು, ಅದು ಫೇಲ್ಯೂರ್ ಆಗಿದೆ. ಪರ್ಟಿಕ್ಯುಲರ್ ಆಗಿ ನಾವೆಲ್ಲ ನಿರೀಕ್ಷೆ ಕಂಡಿದ್ದು ಗುಲ್ಬರ್ಗಾದಲ್ಲಿ ಒಂದು ಡಿವಿಷನ್ ಆಗ್ತದೆ. ಹಾಗೇನೆ ಅದು ಏನು ರೈಲ್ವೆ ಬಡ್ಜೆಟ್ ಯಾವ ರೀತಿ ಫೇಲ್ಯೂರ್ ಆಯಿತು, ಅದೇ ರೀತಿ ನಾಳೆ ಸ್ಟೇಟ್ ಬಡ್ಜೆಟ್ ಇದೆ. ಸ್ಟೇಟ್ ಬಡ್ಜೆಟ್ 11 ಸ್ಥಾನಗಳು ಅಂದ್ರೆ ಅದು ಟ್ರೆಂಡ್ ನಾನು ಹೇಳ್ತಿರೋದು, ಅದು ಏನು ವಿನ್ನೇಬಲ್ ಅಂತ ಟ್ರೆಂಡ್ ಹೇಳ್ತಾ ಇರೋದು. 11 ಸ್ಥಾನಗಳಂದ್ರೆ ಕರ್ನಾಟಕದಲ್ಲಿ ಮೋದಿ ವೇವ್ ಕೆಲಸ ಮಾಡ್ತಾ ಇಲ್ಲ ಅಂತ ಆಗುತ್ತೆ. ನೀವು 19 ಸ್ಥಾನ, ನೀವು ಎಲ್ಲಿ ದೆಹಲಿಯಲ್ಲಿ 4 ಸ್ಥಾನ ಪಡ್ಕೊಳ್ತಾ ಇದ್ದೀರಿ. ಅಂದ್ರೆ 4 ಸ್ಥಾನ ಕಳೆದ ಬಾರಿ ಇತ್ತು, ಈ ಬಾರಿನೂ 4 ಸ್ಥಾನ ಅದು ಮೇಂಟೈನ್ ಆಗ್ತಾ ಇದೆ. ಸೊ ಕರ್ನಾಟಕದ 19 ಸ್ಥಾನ ಮೇಂಟೈನ್ ಆಗ್ತಾ ಇಲ್ಲ, 8 ಸ್ಥಾನ ಕಳ್ಕೊಳ್ತಾ ಇದೆ. ಈಗ ಮತ್ತೆ ರಾಜ್ಯದಲ್ಲಿ 3 ಕಡೆ ಪ್ರವಾಸ ಇದೆ, ನರೇಂದ್ರ ಮೋದಿ ಅವರದ್ದು ಪ್ರವಾಸ ಇದೆ. ಇವೆಲ್ಲ ಮುಂದೆ ಇನ್ನು ನಮಗೆ ಸಾಕಷ್ಟು ಸುಮಾರು ಒಂದು 2-2.5 ತಿಂಗಳ ಕಾಲ ಅವಕಾಶ ಇದೆ, ಅಪ್ ಟು ಮೇ ಫಸ್ಟ್ ವೀಕ್ವರೆಗೂ ಡೆಫಿನೆಟ್ ಆಗಿ ಇದು. ಮತ್ತು ಇದು ಬೇರೆ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಒಂದು ಪಾಸಿಟಿವ್ ರಿಸಲ್ಟು ನಮ್ಮ ರಾಜ್ಯದ ಮೇಲೆ ಡೆಫಿನೆಟ್ ಆಗಿ ಮುಂದೆ ಬರ್ತಕ್ಕಂಥದ್ರಲ್ಲಿ ಪಾಸಿಟಿವ್ ಆಗಿ ನಮಗಾಗುತ್ತೆ. 11+. ಒಂದೇ ಒಂದು ಸುಮ್ಮನೆ ಅಶ್ವಥ್ ನಾರಾಯಣ ಅವ್ರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡೋದು, ಹಾಗೆ ಆಗದೇ ಇರ್ಬೋದು. ಕಳೆದ ಸಲ ಮಂಗಳೂರಿನಲ್ಲಿ ವಿಧಾನಸಭಾ ಎಲೆಕ್ಷನಲ್ಲಿ ಮಂಗಳೂರಿಗೆ ಮೋದಿಯವರು ಬಂದವರು. ಮಂಗಳೂರಿನಲ್ಲಿ ಲಾಸ್ಟ್ ಟೈಮ್ ಆಡಳಿತ ವಿರೋಧಿ ಅಲೆ ಅನ್ನುವಂಥದ್ದು ಇತ್ತು. ನಾವು ಅದು ಲಾಸ್ಟ್ ಟೈಮ್ ರಿಸಲ್ಟ್ ಅದೇ ಮಂಗಳೂರು ಮೊನ್ನೆ ನಡೆದಂತ ಮಂಗಳೂರಿನ ಉಪಚುನಾವಣೆಗಳಲ್ಲಿ ನಾವು ಗೆದ್ದಿದ್ದೀವಿ. ಆಡಳಿತ ಸರ್ಕಾರ ಕಾಂಗ್ರೆಸ್ ಇದ್ರು ಸಹ ಮೊನ್ನೆ ನಡೆದಂತ ಎಲ್ಲ ಉಪಚುನಾವಣೆಗಳಲ್ಲಿ ಬಿಜೆಪಿ ಗೆದ್ದಿದೆ ಮಂಗಳೂರು. ಸೊ ಅದು ಡೆಫಿನೆಟ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಅಶ್ವಥ್ ನಾರಾಯಣ್, ಒಂದು ಈ ಬಜೆಟ್ ತಾವು ಮಾತಾಡಿದ್ರಿ, ಅದು ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಈ ಬಜೆಟ್ ಖರ್ಗೆ ಅವರು ರೈಲ್ವೆ ಕೊಟ್ಟು ಬಜೆಟ್ ಚೆನ್ನಾಗಿಲ್ಲ, ಆದ್ರಿಂದ ಬಿಜೆಪಿಗೆ ಆಗ್ತೀವಿ ನಾವು ಹಾಕಬೇಕು, ಪೀಪಲ್ ನೆವರ್ ಥಿಂಕ್ ದಟ್. ಒಂದು ಲೋಕಸಭಾ ಚುನಾವಣೆಯಲ್ಲಿ ಯಾವ ಇಶ್ಯೂ ಎಮರ್ಜ್ ಆಗುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಅದು. ಸೊ ನನಗೆ ಇದನ್ನು ನೋಡಿ ನನಗೆ ಅನ್ನಿಸುವುದು, ಒಂದು ಭಾರತೀಯ ಜನತಾ ಪಕ್ಷ ಏನಿದೆ, ರಾಜ್ಯ ಸರ್ಕಾರ 5 ವರ್ಷ ಮಾಡಿದ್ದಿದೆಯಲ್ಲ ಅವರ ಗಲಾಟೆಗಳು ಮತ್ತೊಂದು, ಅದು ಜನ ಮರಿದೇ ಇರಬಹುದು. ಸೊ ಮೋದಿ ವಾಟ್ ಯು ಅಥವಾ ಸೋಷಿಯಲ್ ಇಂಜಿನಿಯರಿಂಗ್ ಕೂಡ ಇದರಲ್ಲಿ ಕೆಲಸ ಮಾಡ್ತಾ ಇರಬಹುದು. ಮೋದಿ ವೇವ್ ಏನಿದೆ ಅಥವಾ ಏನು ಕ್ರಿಯೇಟ್ ಮಾಡಿದ್ರಿ ನೀವು, ಆ ವೇವು ನಿಮ್ಮ ಹಳೆಯ ತಪ್ಪುಗಳನ್ನು ಮರೆಯುವ ಲೆವೆಲ್ ವೇವ್ ಬಂದಿಲ್ಲ. ನೀವು ಜಗಳ ಸರ್ ಒಂದು ನಿಮಿಷ, ನೀವು ಜಗಳ ಮಾಡ್ಕೊಂಡಿದ್ದು ಭ್ರಷ್ಟಾಚಾರದ ವ್ಯವಸ್ಥೆ, ಡಿನೋಟಿಫಿಕೇಶನ್ನು, ಸಾಧಾರಣದಲ್ಲಿ ಕೂತ್ಕೊಬಿಟ್ಟು ಬ್ಲೂ ಫಿಲ್ಮ್ ನೋಡಿದ್ದು, ಇಂಥ ಸಿಕ್ಕಾಕೊಂಡಿದ್ದು, ಜನರಿಗೆ ಇದೆಲ್ಲೋ ಮರ್ತಿಲ್ಲ. ಮೋದಿ ವೇವ್ ಇದನ್ನು ಅಳ್ಸಾಕಲ್ಲ ಅಂತ ಹೇಳಲ್ಲ. ನಾಳೆ ಚೇಂಜ್ ಆಗ್ಬಿಟ್ಟು ಮೋದಿ 4 ಸಲ ಬಂದ್ಬಿಟ್ಟು ಜನ ನಿಮ್ಮನ್ನು ಕ್ಷಮಿಸ್ಬಿಟ್ಟು ನಿಮ್ಗೆ 28 ಸ್ಥಾನ ಕೊಡ್ಬೋದು. ಈಗಿನ ಟ್ರೆಂಡ್ ನೋಡ್ತಾ ಇದ್ದಾರೆ. ಅವ್ರಿಗೆ ಹೇಳ್ಬಿಡ್ತೀವಿ ಸರ್. ಈಗ ಲಾಸ್ಟ್ ಟೈಮು ಮೋದಿ ಅವ್ರು ಬರೋದಕ್ಕಿಂತ ಮುಂಚೆ ಇದ್ದಂಥದ್ದು ನಮ್ಗೆ 4-5 ಸೀಟು ನಮ್ಗೆ ಇದ್ದಿದ್ದು. ಇವತ್ತು ವಾತಾವರಣ 13-11 ನಾವು ಇದ್ದೀವಿ ಅಂತ ಹೇಳಿದ್ರೆ ಅದು ಮೋದಿ ವಾತಾವರಣ. ಸ್ಟಾರ್ಟ್ ಆದಾಗ ಆಂಧ್ರ ಪ್ರದೇಶ ಹೋಗ್ಬೇಕು. ರಮೇಶ್ ಬಾಬು, ಕರ್ನಾಟಕದಲ್ಲಿ ಮೋದಿ ವೇವ್ ಇದ್ರೆ 19 ಸ್ಥಾನ ರಿಟರ್ನ್ ಆಗ್ಬೇಕಲ್ವಾ? ಸೊ ಇವ್ರ ಪ್ರಕಾರ ಯಡಿಯೂರಪ್ಪರು ವಾಪಸ್ ಕರ್ಕೊಂಡ್ರು, ಓಟ್ ಛಿದ್ರ ಆಗಿತ್ತು ಅಸೆಂಬ್ಲಿಯಲ್ಲಿ. ನಾಟ್ ರಿಟೈನ್, ಇಟ್ ಹ್ಯಾಸ್ ಟು ಬಿ ಎನ್ಹಾನ್ಸ್ಡ್. ಏನು ಶಶಿಧರ್ ಭಟ್ ಹೇಳಿದ್ರು, ನಮ್ಮ ಭಟ್ರು ಏನು ಹೇಳಿದ್ರು, ಈಗ ಆಂಧ್ರ ನಾಟ್ ಓನ್ಲಿ ಕರ್ನಾಟಕ, ನೀವು ಆಂಧ್ರದಲ್ಲಿ ಈಗ ಇವ್ರು ಅದೇ ಅಲೆ ಇದ್ರೆ ಅಲ್ಲೊಂದು ಸೀಟ್ ಗೆಲ್ಬೇಕಲ್ಲ. ಈಗ ಆ ಸಮೀಕ್ಷೆನಲ್ಲಿ ಆಂಧ್ರ ನಿಲ್ಲು, ಮಹಾರಾಷ್ಟ್ರದಲ್ಲಿ 8. ಸೊ ಆ ಪ್ರಶ್ನೆ ಇಲ್ಲ, ಮೋದಿ ಅಲೆ ಅನ್ನೋದಿಲ್ಲ. ಅದೇನು UPA ಮೇಲೆ ಇರ್ತಕ್ಕಂಥ ಅಸಮಾಧಾನನ ಕೆಲವು ಕಡೆ ಸೀಟ್ ಜಾಸ್ತಿ ಮಾಡ್ಕೊಂಡು ಈಗ 19 ಇದ್ದವ್ರು ಮೋದಿ ಅಲೆ ಇದ್ರೆ 28 ಬರ್ಬೇಕು ಅವರು. ಈ 19ರಿಂದ ಕೆಳಗಿಳಿತಾರೆ, ಅಲೆ ಪ್ರಶ್ನೆಯಲ್ಲಿ ಬರುತ್ತೆ. ಎಸ್, ನನ್ನ ಅನಂತ ಒಂದು ಅಂತಿಮವಾಗಿರ್ತಕ್ಕಂಥದ್ದು, ಇನ್ನು ಕರ್ನಾಟಕದಿಂದ ಮುಂದೆ ಹೋಗೋಣ. ಕೆಲವು ಮಹತ್ವದ ರಾಜ್ಯಗಳು ಮಹಾರಾಷ್ಟ್ರ ಇರ್ಬೋದು, ಆಂಧ್ರ ಇರ್ಬೋದು, ಹಾಗೆ ದೆಹಲಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಟೈಮ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಈ ಕರ್ನಾಟಕದ ಮಟ್ಟಿಗೆ ಮೋದಿ ಮತ್ತು ಸಿದ್ದರಾಮಯ್ಯ ವರ್ಸಸ್ ಅಂತ ಆಗ್ಬಿಡುತ್ತಾ ಅಂತ. ಈಗ ನನ್ನ ಪ್ರಕಾರ ಇಲ್ಲಿ ಯಡಿಯೂರಪ್ಪನೂ ನಿಲ್ಲಾಗ್ಬೋದು. ಯಾಕಂದ್ರೆ ಯಡಿಯೂರಪ್ಪ ಏನೇ ಸ್ಥಳೀಯವಾಗಿದ್ರು ಕೂಡ ಚುನಾವಣೆ ನಡೀತಿರೋದು ಆ ಮಟ್ಟ. ಕರ್ನಾಟಕದ ಬಂದಾಗ ಈ ವರ್ಸಸ್ ಆಗುತ್ತೆ, ರಾಹುಲ್ ಗಾಂಧಿ ನಡೆಯೋದಿಲ್ಲ. ಅಲ್ಲ, ಬಹುಶಃ ಶಶಿಧರ್ ಭಟ್ ಅವರು ಹೇಳಿದಾಗೆ ಮೋದಿ ವರ್ಸಸ್ ಸಿದ್ದರಾಮಯ್ಯ ಅಂತ ಆಗೋ ಸಾಧ್ಯತೆಗಳು ಕಮ್ಮಿ. ಇದು BJP ವರ್ಸಸ್ ಕಾಂಗ್ರೆಸ್ ಅಂತಲೇ ಆಗುತ್ತೆ. ಲೋಕಲ್ ಫ್ಯಾಕ್ಟರ್ಗಳೇ ಕೆಲಸ ಮಾಡುತ್ತೆ. ಮೋದಿ ಅಲೆ ಪ್ರಭಾವ ಬೀರಬಹುದಾದಷ್ಟು ಒಳ್ಳೆ ವಾತಾವರಣನ BJP ಇಲ್ಲಿ ಸೃಷ್ಟಿ ಮಾಡಿಕೊಟ್ಟಿಲ್ಲ. ಮೋದಿ ಅಲೆಗೆ ಒಂದು ದೊಡ್ಡ ತಡೆಗೋಡೆ ಆಗಿಬಿಡ್ಬೋದು.
ಕಳೆದ BJP ಸರ್ಕಾರದ ಸಾಧನೆ ಮತ್ತು ಸಾಧನೆಗಿಂತ ಇಮೇಜ್ ಹೌ ದೆ ಕಂಡಕ್ಟೆಡ್ ದೆಮ್ಸೆಲ್ಸ್ ಅನ್ನೋದು ಸುಲಭವಾಗಿ ಮರೆಯೋ ಥರ ಆ ಇಮೇಜ್ ಅಸಮರ್ಥ ಆಡಳಿತವನ್ನು ಜನ ಮರೆತು ಬಿಡಬಹುದು, ಆದರೆ ಅವಿವೇಕದ ನಡವಳಿಕೆಗಳನ್ನು ಮರೆಯೋದಿಲ್ಲ. ಸೊ ಆ ಥರದ ನಡವಳಿಕೆಗಳಾಗಿರೋದ್ರಿಂದ ಇಟ್ಸ್ ನಾಟ್ ಈಸಿ ಟು ಫರ್ಗೆಟ್, ಇಟ್ಸ್ ನಾಟ್ ಈಸಿ ಫಾರ್ ಮೋದಿ ಟು ಎರಾಡಿಕೇಟ್. ಎಸ್ ನಾವು ನೆರೆ ಆಂಧ್ರ ಪ್ರದೇಶ ಕೂಡ, ಆಂಧ್ರ ಪ್ರದೇಶದಲ್ಲಿ ರಾಜಕೀಯ ಒಂದು ಬಿರುಗಾಳಿ, ರಾಜ್ಯ ವಿಭಜನೆ ಆಗಿರ್ತಕ್ಕಂಥ ಮೊನ್ನೆ ನೋಡಿದಿರಿ ಯಾವ ರೀತಿ ವಿಭಜನೆ ಆಯಿತು. ಇವತ್ತು ಕೂಡ ಆಂಧ್ರ ಪ್ರದೇಶದ ಸಂಸದರು ಇವತ್ತು ಖಾರದ ಪುಡಿ ಹರಿಸಿದ್ದಾರೆ, ಚಾಕು ತೆಗೆದುಕೊಂಡು ಹೋಗಿದ್ದಾರೆ ಸಂಸತ್ನಲ್ಲಿ. ಈ ಸಂದರ್ಭದಲ್ಲಿ ಸಮೀಕ್ಷೆ ಕೂಡ ಹೇಳ್ತಾ ಇದೆ ಆಂಧ್ರದಲ್ಲಿ ಕಾಂಗ್ರೆಸ್ ನೆಲ ಕಚ್ತಾ ಇದೆ. ಸೊ ಆಂಧ್ರ ಚಿತ್ರಣ ಏನು ನೋಡ್ಕೊಂಬರೋಣ. ಸೊ ಬಹುತೇಕ ಆಂಧ್ರದ ಚಿತ್ರ ನೋಡ್ತಾ ಆಂಧ್ರ ಪ್ರದೇಶ 42 ಲೋಕಸಭಾ ಸ್ಥಾನಗಳನ್ನು ಹೊಂದಿರತಕ್ಕಂಥದ್ದಲ್ಲಿ ಕಾಂಗ್ರೆಸ್ 6 ಸ್ಥಾನಗಳನ್ನು ಅತ್ಯಂತ ಹೀನಾಯವಾಗಿ ಸೋಲ್ತಾ ಇದೆ. ಅಲ್ಲಿ TRS ತೆಲಂಗಾಣ ರಾಷ್ಟ್ರ ಸಮಿತಿ TRS 10 ಸ್ಥಾನಗಳನ್ನು ಪಡ್ಕೊಳ್ತಾ ಇದೆ. ಇನ್ನು ತೆಲುಗು ದೇಶಂ ಪಕ್ಷ 10 ಸ್ಥಾನಗಳನ್ನು ಪಡ್ಕೊಳ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಇಂದ ಸಿಡಿದೆದ್ದು ಹೊರಗೆ ಹೋದಂತ YSR ಜಗನ್ ಅಂದ್ರೆ YSR ಕಾಂಗ್ರೆಸ್ ಪಕ್ಷ 13 ಸ್ಥಾನಗಳನ್ನು ಪಡ್ಕೊಳ್ತಾ ಇದೆ. ಸೊ ಬೇರೆಲ್ಲ ಪಕ್ಷಗಳಿಂದಲೂ ಕೂಡ ಜಗನ್ಮೋಹನ್ ರೆಡ್ಡಿಯ ಪಕ್ಷವೇ ಹೆಚ್ಚಿನ ಸ್ಥಾನಗಳನ್ನು ಪಡೆದು ಮೊದಲ ಸ್ಥಾನದಲ್ಲಿದೆ, 13 ಸ್ಥಾನಗಳನ್ನು ಪಡ್ಕೊಳ್ತಾ ಇದೆ. ಸೊ ಇಲ್ಲಿ ನಾವು ಕಾಂಗ್ರೆಸ್ನ ಸ್ಥಿತಿಯನ್ನು ನೋಡ್ತಾ ಇದ್ದಾರೆ, ಧೂಳಿಪಟ ಆಗಿದೆ. ಒಂದು ಕಡೆ ಸೀಮಾಂಧ್ರ, ಮತ್ತೊಂದು ಕಡೆ ತೆಲಂಗಾಣ. ಈ 2 ರಾಜ್ಯಗಳ ಒಂದು ರಚನೆ ಅಂದ್ರೆ ಒಂದು ಕಡೆ ತೆಲಂಗಾಣ ರಚನೆಯ ವಿರುದ್ಧವಾಗಿ ಸೀಮಾಂಧ್ರ ದೊಡ್ಡ ಭುಗಿಲೆದ್ದಿತ್ತು. ಆದರೂ ಕೂಡ ಕಾಂಗ್ರೆಸ್ಗೆ ಅದು ಮೊದಲು ಇತ್ತು, ಯಾವುದೇ ಲಾಭ ಆಗೋದಿಲ್ಲ ಈ ರಾಜ್ಯ ರಚನೆಯಿಂದಾಗಿ, ತೆಲಂಗಾಣ ಮಾಡೋದ್ರಿಂದ ಕಾಂಗ್ರೆಸ್ಗೆ ಏನಾದರೂ ಲಾಭ ಆಗುತ್ತೆ ಅಂತ ಏನಾದರೂ ಭಾವಿಸಿದರೆ ಸುಳ್ಳು ಅನ್ನುವಂಥದ್ದು ಬಹುತೇಕ ಈ ಸಮೀಕ್ಷೆಯಲ್ಲಿ ಮತ್ತೆ ಸಾಬೀತಾಗ್ತಾ ಇದೆ. ಆಂಧ್ರದಲ್ಲಿ ಕಾಂಗ್ರೆಸ್ 6 ಸ್ಥಾನ ಅಂದ್ರೆ ಕಳೆದ ಬಾರಿ ಅದು 33 ಸ್ಥಾನ ಪಡೆದಿತ್ತು, 27 ಸ್ಥಾನಗಳನ್ನು ಕಳ್ಕೊಳ್ತಾ ಇದೆ. ಇಡೀ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸ್ಥಾನ ಪಡೆದಿದ್ದು ಕಾಂಗ್ರೆಸ್ ಅದು ಆಂಧ್ರ ಪ್ರದೇಶದಲ್ಲಿ ಮಾತ್ರ. ಈಗ ಅದು ಕಳ್ಕೊಳ್ತಾ ಇದೆ. ತಾವು ನೋಡ್ತಾ ಇದ್ದೀರಿ 2009ರಲ್ಲಿ ಕಾಂಗ್ರೆಸ್ 33 ಸ್ಥಾನಗಳನ್ನು ಗಳಿಸಿತ್ತು, ಈಗ ಅದು 6ಕ್ಕೆ ಕುಸಿದೆ, ಅಂದ್ರೆ 27 ಸ್ಥಾನಗಳನ್ನು ಕಳ್ಕೊಳ್ತಾ ಇದೆ. TRS 2009ರಲ್ಲಿ 2 ಸ್ಥಾನಗಳನ್ನು ಪಡೆದಿತ್ತು, ಅದು ಈಗ 10 ಸ್ಥಾನಗಳನ್ನು ತನ್ನ ಬುಟ್ಟಿಗೆ ಹಾಕೊಳ್ತಾ ಇದೆ, 8 ಸ್ಥಾನಗಳನ್ನು ಹೆಚ್ಚಿಗೆ ಅದು ಪಡ್ಕೊಂಡಿದೆ. ಇನ್ನು YSR ಕಾಂಗ್ರೆಸ್ ಕಳೆದ ಬಾರಿ ಅದು ಪಕ್ಷವೇ ಇರಲಿಲ್ಲ, ಯಾಕಂದ್ರೆ ಅವರ ತಂದೆ YS ರಾಜಶೇಖರ ರೆಡ್ಡಿ ಕಾಂಗ್ರೆಸ್ ನಾಯಕರಾಗಿದ್ದರು, CM ಆಗಿದ್ದರು. ಆಗ ಅವ್ರ ನೇತೃತ್ವದಲ್ಲಿ 33 ಸ್ಥಾನ ಪಡೆದಿದ್ರು. ಈಗ ಅವರ ಮಗ YS ಜಗನ್ಮೋಹನ್ ರೆಡ್ಡಿ YSR ಕಾಂಗ್ರೆಸ್ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಸೀಮಾಂಧ್ರ ಭಾಗದಲ್ಲಿ 13 ಸ್ಥಾನಗಳನ್ನು ಅದು ಪಡ್ಕೊಳ್ತಾ ಇದೆ, 13 ಕೂಡ ಪ್ಲಸ್ ಆಗ್ತಾ ಇದೆ YSR ಕಾಂಗ್ರೆಸ್ಗೆ. ಇನ್ನು BJP ಕಳೆದ ಬಾರಿ ಯಾವುದೇ ಸ್ಥಾನವನ್ನು ಪಡೆದಿರಲಿಲ್ಲ, ಈ ಬಾರಿ ಅದು 3 ಸ್ಥಾನ ಪಡ್ಕೊಳ್ತಾ ಇದೆ. ಅದು ತೆಲಂಗಾಣ ಭಾಗದಲ್ಲಿ, ಯಾಕಂದ್ರೆ ಪ್ರತ್ಯೇಕ ತೆಲಂಗಾಣಕ್ಕಾಗಿ BJP ತನ್ನ ಬೆಂಬಲವನ್ನು ಕೊಟ್ಟಿತ್ತು, ಹೋರಾಟವನ್ನು ಮಾಡಿತ್ತು. ಸೊ ಇದು ಒಂದು ಅಚ್ಚರಿಯ ಮತ್ತು ಮಹತ್ವದ ಬೆಳವಣಿಗೆ ಭಾರತೀಯ ಜನತಾ ಪಕ್ಷದ ಮಟ್ಟಿಗೆ. ಆಂಧ್ರದ ತೆಲಂಗಾಣ ರಾಜ್ಯದಲ್ಲಿ 3 ಸ್ಥಾನಗಳನ್ನು ಪಡ್ಕೊಳ್ತಾ ಇದೆ. ಎಸ್ ಶಶಿಧರ್ ಭಟ್ರೆ, ಆಂಧ್ರದ್ದು ಒಂದು ರೀತಿ ಅಗ್ನಿಕುಂಡ ಹೋಗಿತ್ತು ಕಳೆದ 2-3 ವರ್ಷಗಳಿಂದ. ಅಂತಿಮವಾಗಿ ಆ ಜಗಳ, ಹೊಡೆದಾಟ, ಬಡದಾಟ ಮಧ್ಯೆ ಅನೇಕ ಸಾವುಗಳಾಗಿದ್ದಾವೆ, ರಕ್ತಪಾತ ಆಗಿದೆ. ಇವತ್ತು 2 ರಾಜ್ಯಗಳಾಗಿದ್ದಾವೆ, ಒಂದು ತೆಲಂಗಾಣ, ಮತ್ತೊಂದು ಕಡೆ ಸೀಮಾಂಧ್ರ. ಕಾಂಗ್ರೆಸ್ ದೊಡ್ಡ ಬೆಲೆ ತೆತ್ತಾ ಇದೆ. ಇಲ್ಲ, ಕಾಂಗ್ರೆಸ್ನ ಒಟ್ಟಾರೆ ಗೇಮ್ ಪ್ಲಾನ್ ಹೇಗಿತ್ತು ತೆಲಂಗಾಣ ಮಾಡಬೇಕಾದ್ರೆ ಅಂತ ಗಮನಿಸ್ಬೇಕು ತಾವು. ಕಾಂಗ್ರೆಸ್ ಅಂದುಕೊಂಡಿದ್ದು ಜಗನ್ ಹೊರಗಡೆ ಹೋಗಿರೋದ್ರಿಂದ ಸೊ ಕಾಂಗ್ರೆಸ್ಸಿನ ಸ್ಥಿತಿ ಆಂಧ್ರದಲ್ಲಿ ಕುಸಿದು ಹೋಗಿದೆ ಅನ್ನೋದು ಅವರ ಅರಿವಿಗೆ ಬಂದಿತ್ತು. ಅದಕ್ಕೆ ತೆಲಂಗಾಣ ಇಶ್ಯೂವನ್ನು ಅವರು ಒಂದು ರಾಜಕೀಯ ಬಾಣವನ್ನಾಗಿ ಬಳಸ್ಕೊಳ್ಳೋಕೆ ಹೊರಟರು. ಅವ್ರು ಅಂದ್ಕೊಂಡಿದ್ದು TRS ಏನಿದೆ ತೆಲಂಗಾಣ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಸ್ಥಾನ ಪಡೆಯುತ್ತೆ ಮತ್ತು ಅದು ತಮ್ಮ ಜೊತೆಗೆ ಬರುತ್ತೆ. ದಟ್ ಇಸ್ ಟ್ರೂ ಆಲ್ಸೋ. ನೀವು ತಗೊಳ್ಳಿ, ಅವರ 10-12 ಸೀಟೇನು TRS ಪಕ್ಷ ಬರುತ್ತೆ, ಅವರು ಕಾಂಗ್ರೆಸ್ ಜೊತೆ ಹೋಗ್ತಾರೆ. ಇಡೀ ಆಂಧ್ರ ರಾಜಕಾರಣದ 2014ನೇ ಇಸ್ವಿಯ ಫಲಿತಾಂಶದ ಗುಟ್ಟು ಮತ್ತು ಅದರ ಪರಿಣಾಮ ಇರೋದು ಎಲ್ಲಿ ಅಂದರೆ, ಉಳಿದ 2 ಪಕ್ಷಗಳು ಜಗನ್ ಮತ್ತು TDP ಏನಿದೆ, ಅವರು ಏನು ಮಾಡ್ತಾರೆ, ಯಾರ ಜೊತೆಗೆ ಹೋಗ್ತಾರೆ. ಥರ್ಡ್ ಫ್ರಂಟ್ ಜೊತೆ YSR ಕಾಂಗ್ರೆಸ್ ಲೆಫ್ಟ್ ತೃತೀಯ ರಂಗದ ಜೊತೆ ಹೆಚ್ಚು ಮಾತುಕತೆ ಆಗಿದೆ. ಎಸ್, ಜಗನ್ ಜೊತೆಗೆ ಎಲ್ಲರೂ ಟ್ರೈ ಮಾಡ್ತಿದ್ದಾರೆ. ಇವನ್ ಥರ್ಡ್ ಫ್ರಂಟ್ ಅವ್ರು ಟ್ರೈ ಮಾಡ್ತಿದ್ದಾರೆ. ದೇವೇಗೌಡರು NDA ಆಗ್ಬೋದು. ಬಟ್ ಬಹಳಷ್ಟು ಜನರಿಗೆ ಜಗನ್ ಮೇಲೆ ಕಣ್ಣಿದೆ, BJPಗೂ ಜಗನ್ ಮೇಲೆ ಕಣ್ಣಿದೆ, ಈ ಕಡೆ ಇವ್ರ ಪಾರ್ಟಿಗೂ ಇದೆ. ಯಾಕಂದ್ರೆ ಜಗನ್ ವಿಲ್ ಬಿ ದ ಮೇಜರ್ ಫೋರ್ಸ್ ಇನ್ ಹೆಡ್ಲೈನ್ಸ್ ಆಫ್ ದಿ ಆಂಧ್ರ ಪ್ರದೇಶ. ಜಗನ್ ಮೇಲೆ ಇದೆ, ಅವನು ಎಲ್ಲಿ ಹೋಗ್ತಾನೆ ಅನ್ನೋದು. ದಕ್ಷಿಣ ಭಾರತದ NDA ಮತ್ತು UPA ರಾಜಕಾರಣ ಇದೆಯಲ್ಲ, ಅದ್ರ ಯಾವ ಮಟ್ಟಕ್ಕೆ ಹೋಗುತ್ತೆ. ಹನುಮಂತಯ್ಯ, ನಿಮ್ಮ ಕಾಲ ಮೇಲೆ ನೀವು ಕಲ್ಲು ಹಾಕೊಂಡ್ರಿ, ಬೇಡ ಬೇಡ ಅಂತ ಹೇಳಿದ್ರು ತೆಲಂಗಾಣ. ನಿಮ್ಮ ಭಾಗದ ಅನೇಕ ಸಂಸದರು, ನಿಮ್ಮ ಸ್ವತಃ ಅಲ್ಲಿನ CM ಕಿರಣ್ ಕುಮಾರ್ ರೆಡ್ಡಿ, ನಾನು ಬೇಕಾದ್ರೆ ರಾಜಕೀಯ ನಿವೃತ್ತಿ ತಗೊಳ್ತೀನಿ, ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಆದರೆ ಜಗನ್ ಮತ್ತು ರೆಡ್ಡಿ ಮಧ್ಯೆ, ಕಿರಣ್ ಕುಮಾರ್ ರೆಡ್ಡಿ ಮಧ್ಯೆ ಜಗನ್ ಪರವಾಗಿ ರೆಡ್ಡಿಗಳಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಜಗನ್ ಹೊರಗಡೆ ಹೋದಾಗ ಕಾಂಗ್ರೆಸ್ಸಿಗೆ ಹೊಡೆತ ಬಿದ್ದದ್ದು ನಿಜ. ಮತ್ತು ಕಾಂಗ್ರೆಸ್ಸು ಈ ರೀತಿಯ ಹೊರಗಡೆ ಹೋದವ್ರನ್ನ, ಒಳಗಡೆ ಬಂದವ್ರನ್ನ ಅನೇಕ ವರ್ಷಗಳಿಂದ ಸ್ವೀಕರಿಸ್ತಾ ಹೊರಗೆ ಕಳಿಸ್ತಾ ಬಂದಿದೆ, ಅದೇನು ವಿಶೇಷ ಅಲ್ಲ. ಇಷ್ಟಾದರೂ ಕಾಂಗ್ರೆಸ್ ನಿರ್ನಾಮ ಆಗಿದೆ, ಆಂಧ್ರ ಪ್ರದೇಶದಲ್ಲಿ 1 ಸೀಟ್ ಬರೋದಿಲ್ಲ ಅಂತ ಹೇಳ್ತಿದ್ದವ್ರಿಗೆ
ಈ ಸಮೀಕ್ಷೆ 6 ಸೀಟ್ ದಾರಿ ಅಲ್ಲ ತೋರಿಸ್ತದೆ. 6 ಸೀಟ್ ಇಸ್ ನಾಟ್ ಈಕ್ವಲ್ ಟು 1 ಸೀಟ್. ಅಲ್ಲ ನೀವು ಅದನ್ನೇನು ಒಂದು ಸೀಟ್ ಅಲ್ಲ, 27 ಸೀಟ್ ಕಳ್ಕೊಂಡಿದ್ದೀವಿ. 27 ಸೀಟ್ ಒಂದು ದೊಡ್ಡ ಕ್ಷೇತ್ರ ನೋ 6 ಸೀಟು ಕಾಂಗ್ರೆಸ್ಗೆ ಆಂಧ್ರ ಪ್ರದೇಶದಂತ ರಾಜ್ಯದಲ್ಲಿ ಇವತ್ತಿನ ಪರಿಸ್ಥಿತಿ ಒಳಗೆ 33 ಸಲೀಸಾಗಿ ತಗೊಳ್ಳೋದಲ್ಲ ಅದು ಸರ್. ನಮಗೆ ಆಂಧ್ರ ಪ್ರದೇಶದಲ್ಲಿ 3 ವರ್ಷಗಳ ವಿದ್ಯಮಾನಗಳಲ್ಲಿ ಅಲ್ಲಲ್ಲ, ನೀವು ಇಷ್ಟೆಲ್ಲ ಹೊಡೆದಾಡಿ ಇಷ್ಟು ದೊಡ್ಡ ನೀವು ಕ್ರೆಡಿಟ್ ತಗೊಳ್ತಾ ಇದ್ರೆ UPA ಸೋನಿಯಾ ಗಾಂಧಿ ಅವರು ಒಂದು ರಾಜ್ಯ ಮಾಡಿದ್ರು, ಅಷ್ಟು 5 ದಶಕಗಳ ಹೋರಾಟ ಅಂತ ಹೇಳಿದ್ರು ಕೂಡ ನೀವು ತೆಲಂಗಾಣ ಭಾಗದಲ್ಲಿ 2 ಸ್ಥಾನ ಗಳಿಸ್ತಾ ಇದ್ರಿ. ಆಂಧ್ರದಲ್ಲಿ ಕೇವಲ 4 ಸ್ಥಾನ ಗಳಿಸ್ತಾ ಇದ್ರಿ. ಆಂಧ್ರದಲ್ಲಿ ಒಂದು ಬಹಳ ಕ್ಲಾರಿಟಿ ಇದೆ. ನಾವು ಬಹಳ ದೊಡ್ಡ ರಿಸ್ಕ್ ತಗೊಂಡು ತೆಲಂಗಾಣ ರಾಜ್ಯವನ್ನು ಮಾಡ್ತಾ ಇದ್ದೇವೆ ಮತ್ತು ತೆಲಂಗಾಣ ರಾಜ್ಯ ಮಾಡಬೇಕೇ ಬೇಡವೇ ಅಂತ ಅನ್ನೋದು ಇಡೀ ಆಂಧ್ರದಲ್ಲಿ ಬಹಳ ದೊಡ್ಡ ಚರ್ಚೆ. 2 ಅಭಿಪ್ರಾಯಗಳಿವೆ, ಮಾಡಬೇಕು ಅಂತಲಿದೆ, ಮಾಡಬಾರ್ದು ಅಂತಲಿದೆ. ಆದರೆ ಪ್ರಶ್ನೆ ಇವತ್ತು ಅದರ ಬಹಳ ದೊಡ್ಡ ಹೊಡೆತ ಬಿದ್ದಿರೋದು ಕಾಂಗ್ರೆಸ್ಗೆ. ಲೋಕಸಭಾ ಚುನಾವಣೆ ಲಾಭ ಆಗಂತ ನೀವು ನಿರೀಕ್ಷೆ ಮಾಡಿಲ್ಲ? ಈ ತೆಲಂಗಾಣ ರಚನೆ ಮಾಡಿದ್ದು ಕೂಡ ಲೋಕಸಭೆಗೆ ನಮ್ಗೆ ಲಾಭ ಆಗುತ್ತೆ? ಖಂಡಿತ ಇಲ್ಲ. ತೆಲಂಗಾಣ ರಚನೆ ಮಾಡೋದ್ರಿಂದ ನಮಗೆ ಲಾಭ ಆಗ್ತದೆ ಕತೆ ಬೇರೆ. ಹನುಮಂತ ಹೇಳ್ತಾರೆ ಕತೆ ಬೇರೆ. ಕಾಂಗ್ರೆಸ್ ಪಕ್ಷ ಬಹಳ ಸ್ಪಷ್ಟವಾಗಿ TRS ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ರಾಜಕೀಯ ಲಾಭದ ಕಾರಣಕ್ಕೋಸ್ಕರನೇ ಆ ಆಂಧ್ರ ಪ್ರದೇಶ ವಿಭಜನೆಗೆ ಒಪ್ಪಿಗೆಯನ್ನು ಕೊಟ್ಟಿದ್ದು. ಅವ್ರ ಲೆಕ್ಕಾಚಾರ ಉಲ್ಟಾ ಆಗಿದೆ ಬಿಟ್ಟರೆ ಅಲ್ಲಿ ಅವ್ರು ಮಾಡದಂತದ್ದು ರಾಜಕೀಯವಾಗಿ ಲಾಭ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಡಿದ್ದು. ಒಂದ್ ನಿಮಿಷ, ನಿಮ್ಗೆ ಸಪೋರ್ಟ್ ಮಾಡೋ ಪ್ರಶ್ನೆ ಬೇರೆ. ಕಾಂಗ್ರೆಸ್ ಫ್ಲಾಪ್ ಆಗ್ತಾ ಇದೆ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ. ನಾಟ್ ಓನ್ಲಿ ಕಾಂಗ್ರೆಸ್, ಆಂಧ್ರ ಪ್ರದೇಶದಲ್ಲಿ 2 ರಾಷ್ಟ್ರೀಯ ಪಕ್ಷಗಳನ್ನ ಜನ ತಿರಸ್ಕಾರ ಮಾಡ್ತಾರೆ. ಬಿಜೆಪಿ ಇರ್ಲೇ ಇಲ್ಲ, ಒಂದು ಸ್ಥಾನ ಮುಂಚೆ ಇತ್ತು. ಅಲ್ಲಿ ಮುಂಚೆ ಬಂಡಾರು ದತ್ತಾತ್ರೇಯ ಅವರೆಲ್ಲ ಗೆದ್ದಿದ್ದಾರೆ ಇತ್ತು, ಮುಂಚೆ ಗೆದ್ದಿದ್ರು ಅವರು. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ತೆಲಂಗಾಣ ವಿಷಯದಲ್ಲಿ ಅವ್ರು ಸ್ವಲ್ಪ ಲಾಭ ಆಗಿರ್ಬೋದು. ಆದರೆ ಒಟ್ಟಾರೆಯಾಗಿ 3 ಪ್ರಾದೇಶಿಕ ಪಕ್ಷಗಳು ಪ್ರಬಲವಾಗಿದ್ದಾವೆ, 10, 13. ಹಂಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ತಿರಸ್ಕಾರ ಮಾಡಿದ್ದಾರೆ. ಒಂದಂತೂ ಸ್ಪಷ್ಟ, ಆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ರಾಜಕೀಯವಾಗಿ ಲಾಭ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ನಿರ್ಧಾರ ತಗೊಂಡ್ರು. ಅದೇ ಇವತ್ತು ಅದು ಉಲ್ಟಾ ಆಗಿದೆ, ಜನ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಎಸ್ ಅನಂತ್, ಒಂದು ಬಹುತೇಕ ಆಂಧ್ರ ಪ್ರದೇಶದ ಜಾತಿ ರಾಜಕಾರಣ ಕೂಡ ಈ ರಾಜ್ಯ ರಚನೆಯ ಹೋರಾಟದಲ್ಲಿ ಎದ್ದು ಕಾಣ್ತಾ ಇತ್ತು. ಈ ಸೀಮಾಂಧ್ರ ಭಾಗದವರು ಇರ್ಬೋದು, ಮತ್ತೆ ಕೋಸ್ಟಲ್ ಏರಿಯಾದವರು ಯಾವ ಕಾರಣಕ್ಕೂ ಕೂಡ ಹೈದರಾಬಾದ್ ಬಿಟ್ಟು ಕೊಡಬಾರ್ದು ಅಂತ ಅದೊಂದು ರೀತಿ ಅವ್ರ ಕ್ಯಾಪಿಟಲ್ ಆಗಿತ್ತು. ಅಂದರೆ ಭೌಗೋಳಿಕವಾಗಿ ಕ್ಯಾಪಿಟಲ್ ಅವರಿಗೆ, ಯಾಕಂದ್ರೆ ರಾಜಕೀಯವಾಗಿ ಭೌಗೋಳಿಕ ಕ್ಯಾಪಿಟಲ್ ಆಗಿತ್ತು. ಅದನ್ನ ಬಿಟ್ಟು ಕೊಡಬಾರ್ದು ಅನ್ನೋ ಕಾರಣ ತೆಲಂಗಾಣ ಕ್ಯಾಪಿಟಲ್ ಇವ್ರಿಗೆ ಬೇಕು ಅಂತ ಅಲ್ಲ, ಇವ್ರಿಗೆ ಬೇಕು ಯಾಕೆಂದ್ರೆ ಅಭಿವೃದ್ಧಿ ಆಗಿರೋ ಜಿಲ್ಲೆ ಅದು. ಅಬ್ಸಲ್ಯೂಟ್ಲಿ. ಈಗ ಹನುಮಂತಯ್ಯನವರು ಹೇಳಿದ್ರು 6 ಬರ್ತಾ ಇದೆ ಕಾಂಗ್ರೆಸ್ಗೆ ಅಂತೇಳಿ. ಅಂದರೆ 6 ಸೀಟ್ಗಳು ಕಾಂಗ್ರೆಸ್ಗೆ ಬರುತ್ತೆ ಅನ್ನೋದು ಇಟ್ಸ್ ಎ ವೆರಿ ಪ್ಲೆಸೆಂಟ್ ಸರ್ಪ್ರೈಸ್ ಫಾರ್ ಕಾಂಗ್ರೆಸ್ ಅಂಡ್ ಇಟ್ಸ್ ಎ ಶಾಕ್ ಟು ಅದರ್ಸ್. ಯಾಕೆಂತಂದ್ರೆ ಕಾಂಗ್ರೆಸ್ ಇವತ್ತು ಮಾಡಿರುವಂಥ ಅನಾಹುತ ಇಟ್ ಇಸ್ ದ ಬಿಗ್ಗೆಸ್ಟ್ ಬ್ಲಂಡರ್ ಇನ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ಅದು ಬ್ಲಂಡರ್ಗಳ ಸಾಲಿನಲ್ಲಿ ಸೇರುತ್ತೆ. ರಾಜಕೀಯ ಲೆಕ್ಕಾಚಾರ ಅಂತ ಶಶಿಧರ್ ಭಟ್ ಹೇಳಿದ್ರಲ್ಲ, ಪ್ಯೂರ್ಲಿ ಫಾರ್ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್, ಪೊಲಿಟಿಕಲ್ ಬೆನಿಫಿಟ್ಸ್ ಕಾಂಗ್ರೆಸ್ ಈ ಥರದ ಒಂದು ಅನಾಹುತ ಮಾಡಿದೆ. ಇವತ್ತು ಜನಗಳನ್ನು ವಿಶ್ವಾಸಕ್ಕೆ ತಗೊಳ್ಳದಲೆ ಪ್ಯೂರ್ಲಿ ರಾಜಕೀಯ ಲೆಕ್ಕಾಚಾರಗಳಿಗೋಸ್ಕರ ಈ ಥರ ಒಂದು ರಾಜ್ಯವನ್ನು ಒಡೆದ್ರೆ ಏನಾಗುತ್ತೆ ಅನ್ನೋದನ್ನು ನಾವು ಆಂಧ್ರದಲ್ಲಿ ನೋಡ್ತಾ ಇದ್ದೀವಿ. ದಟ್ ಈಸ್ ದ ಟ್ರಾಜಡಿ. ಈ ಎಲೆಕ್ಷನ್ನಲ್ಲಿ ಬಹುಶಃ ನನಗನ್ಸೋ ಮಟ್ಟಿಗೆ ಎಲ್ಲ ರಾಷ್ಟ್ರೀಯ ಪಕ್ಷಗಳಿಗೂ ಅಲ್ಲಿನ ಜನ ಬುದ್ಧಿ ಕಲಿಸಬೇಕಾಗಿತ್ತು. ಟ್ರೆಂಡ್ ನೋಡಿದರೆ ಹಾಗೆ ಅನ್ನಿಸ್ತಾ ಇಲ್ಲ. ಇಟ್ ಈಸ್ ಡಿವೈಡೆಡ್. ಬಹುಶಃ ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ನಮಗೆ ಒಳ್ಳೇದಾಗ್ತಿದೆಯೋ ಕೆಟ್ಟದಾಗ್ತಿದೆಯೋ ಅನ್ನೋದು ಕೂಡ ಗೊತ್ತಾಗದೇ ಇರುವಷ್ಟು ಗೊಂದಲ ಅಲ್ಲಿ ಗೊತ್ತಾಗಿದೆ. ಶಶಿಧರ್ ಭಟ್ರೆ, ಈ ಆಂಧ್ರದ ಹೆಂಗಿದೆ ಅಂತಂದ್ರೆ ಈ ರೀಜನಲ್ ಪಾರ್ಟಿಗಳ ಜೊತೆಗೆ ಸಬ್ ರೀಜನಲ್ ಪಾರ್ಟಿಗಳು ಕೂಡ ಹಾಕ್ಬಿಟ್ಟಿದ್ದಾರೆ. ಅದು ಒಂದು ಪರಿಣಾಮ. ನೀವು ಈ ಫಲಿತಾಂಶ ಕೇಳ್ತೀನಿ ಅಲ್ವಾ ರಮೇಶ್? ಸಬ್ ರೀಜನಲ್ ಕೂಡ ಆಗಿದೆ. ಒಂದು ನಿಮಿಷ. ತೆಲಂಗಾಣ ಪ್ರದೇಶ ಜನ ಸಮುದಾಯ ಇದೆಯಲ್ಲ, ಅವರಿಗೆ ಆಂಧ್ರದ ಒಳಗಡೆ ತಾವು 2ನೇ ದರ್ಜೆ ಪ್ರಜೆ, ಅದು ಮೊದಲಿಂದ ಇದೆ. ಅವರಿಗೆ ಇವತ್ತು ಹೊಸದಾಗಿ ಆಗ್ತಾ ಇರೋದಿಲ್ಲ. ಸೊ ಹೊಸ ರಾಜ್ಯದ ರಚನೆಯ ಕನಸು ಈಡೇರಿದ್ರಿಂದ ಅವರು ಎಮೋಷನಲಿ ಕಾಂಗ್ರೆಸ್ ಜೊತೆಗೆ ಇರ್ಬೋದು. ಒಂದು ನೀವು ಈ ಕಡೆ ಬಂದ್ರೆ ಕಾಂಗ್ರೆಸ್ 2, ಆದ್ರೆ ಉಳಿದ ಪಕ್ಷಗಳು ಯಾರು ತಗೊಳ್ತಾರೆ ಅನ್ನೋದು ಮುಖ್ಯ ತಾನೇ. ಅಲ್ಲಿ ಟಿಆರ್ಎಸ್ ನಾಳೆ ಕಾಂಗ್ರೆಸ್ ಜೊತೆ ಬರ್ತೀವಿ ಅಂತಂದ್ರೆ ನಿಮ್ಮ ಪಕ್ಷಕ್ಕೂ ಕೂಡ ತೆಲಂಗಾಣ ಭಾಗದಲ್ಲಿ 3 ಸ್ಥಾನಗಳು ಬರ್ತಾ ಇದಾವೆ. ಇದು ನಿಜಕ್ಕೂ ಕೂಡ ನಿಮ್ಮ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಅಲ್ಲಿ 100% ಸರ್. ಯಾಕೆಂದ್ರೆ ಅಲ್ಲಿ ಒಂದು ಟೋಟಲಿ ರಾಜಕೀಯವಾಗಿ ಕಾಂಗ್ರೆಸ್ ಅದನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೋಬೋದಾಯ್ತು. ಅಟಲ್ ಬಿಹಾರಿ ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ 3-4 ರಾಜ್ಯಗಳು ಬೇರೆ ಮಾಡಿಕೊಟ್ಟು, ಮಧ್ಯಪ್ರದೇಶ, ಉತ್ತರ ಪ್ರದೇಶದ ರಾಜ್ಯಗಳ ದೊಡ್ಡ ರಾಜ್ಯಗಳನ್ನು ಭಾಳ ರಾಜಕೀಯವಾಗಿ ತೀರ್ಮಾನ ಕೊಡ್ತಕ್ಕಂಥ ರಾಜ್ಯಗಳು, ಅಂಥ ರಾಜ್ಯವನ್ನು ಭಾಳ ಚಾಣಕ್ಯತನದಲ್ಲಿ ಅದನ್ನು ಡಿವೈಡ್ ಮಾಡಿ ಅದನ್ನು ಎನ್ಕ್ಯಾಶ್ ಮಾಡ್ಕೊಂಡು ಇವತ್ತು ನಮ್ಮ ಪಾರ್ಟಿಗಳಲ್ಲಿ ಅಧಿಕಾರದಲ್ಲಿರೋ ರೀತಿಯಲ್ಲಿ ಮಾಡಿಕೊಂಡೆ. ಆಂಧ್ರದಲ್ಲಿ ಕಳೆದ ಒಂದು 3 ವರ್ಷದಲ್ಲಿ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ 10 ಉರಿದೋಯ್ತು ಆಂಧ್ರ ಪ್ರದೇಶ. ಇವತ್ತು ಆ ಎಫೆಕ್ಟು
ಪಾರ್ಲಿಮೆಂಟಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಅಲ್ಲಿ ನಮ್ಮದು ಒಂದು ಉತ್ತಮವಾದಂಥ ಬೆಳವಣಿಗೆ 3 ಸೀಟ್ ಏನು ಇವತ್ತು ರಿಪೋರ್ಟ್ ಪ್ರಕಾರ ಬಂದಿರತಕ್ಕಂಥ 3 ಸೀಟು ಅದು ಉತ್ತರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶದಲ್ಲಿ ದಕ್ಷಿಣ ಭಾಗದಲ್ಲಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಒಂದು ರೀತಿ ಸಹಕಾರಿಯಾಗಿ ಸಿಕ್ತಂಥ ಒಂದು ಬೋನಸ್ ಪಾಯಿಂಟ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಎಸ್, ನಾನು ಮುಂದೆ ಚರ್ಚೆ ಮಾಡ್ತೀನಿ. ಬಹುತೇಕ ಬಿಹಾರ ರಾಜ್ಯದ ಒಂದು ಚಿತ್ರಣ ಅದು ಟ್ರೆಂಡ್ ಕೂಡ ಬಹಳ ಮಹತ್ವದ. ಯಾಕಂತಂದ್ರಲ್ಲಿ RJD ಲಾಲೂ ಪ್ರಸಾದ್ ಯಾದವ್ಗೆ ಏನಾಗ್ತಾ ಇದ್ದಾರೆ, ಮೋದಿ ಸ್ವೀಪ್ ಮಾಡ್ತಾ ಇದ್ದಾರೆ, ನಿತೀಶ್ ಕುಮಾರ್ ಧೂಳಿಪಟ ಆಗ್ತಾ ಇದ್ದಾರೆ ಈ ಸಮೀಕ್ಷೆ ಟೆಂಡರ್ ಪ್ರಕಾರ. ಸೊ ಬಹುತೇಕ ಅದನ್ನು ಕೂಡ ನೋಡ್ಕೊಳ್ಳೋಣ. ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷ 3 ಸ್ಥಾನ ಪಡ್ಕೊಳ್ತಾ ಇದೆ, BJP 4, ಕಾಂಗ್ರೆಸ್ 0. ಸೊ ಇದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಇರ್ತಕ್ಕಂಥ ಚರ್ಚೆ ಮಾಡ್ತಾರೆ. ಅದಕ್ಕಿಂತ ಮೊದಲು